ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಕಾಂಗ್ರೆಸ್ ಮುಖಂಡರ ಆಕ್ರೋಶ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ತುಮಕೂರಿನಲ್ಲಿ ಪ್ರತಿಭಟನೆ. ಅಡುಗೆ ಅನಿಲದ ದರ ಏರಿಕೆ ಖಂಡಿಸಿ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣ ಎಂದು ಆಪಾದಿಸಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಗುರುವಾರ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ರವರು, ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದ ಪರಿಣಾಮ ಅಡುಗೆ ಅನಿಲದ ಸಮಸ್ಯೆ ಎದುರಾಗಿದೆ. ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ದರೂ ಪೂರ್ವ ತಯಾರಿ ಮಾಡಿಕೊಂಡಿಲ್ಲ. ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರವರು ಮಾತನಾಡಿ, ನಮ್ಮ ದೇಶದ ಆಡಳಿತ ಪಕ್ಷ ಎತ್ತ ಸಾಗುತ್ತಿದೆ. ಅಡುಗೆ ಅನಿಲದ ಬೆಲೆ ಹೆಚ್ಚಳ ಮಾಡಿ ಅನಿಲಾವಘಡ ಸೃಷ್ಟಿಯಾಗಿದೆ. ಇದರಿಂದ ತೊಂದರೆ ಅನುಭವಿಸುತ್ತಿರುವವರು ಜನಸಾಮಾನ್ಯರು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಎಂದರು. ಈ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಎಂ ಮಹೇಶ್, ಫಯಾಜ್ ಅಹಮದ್, ನಗರ ಪಾಲಿಕೆ ಮಾಜಿ ಅಧ್ಯಕ್ಷರಾದ ಸೈಯದ್ ಫಯಾಜ್, ಷಣ್ಮುಗಂ, ರೇವಣಸಿದ್ದಯ್ಯ, ಇಕ್ಬಾಲ್ ಅಹಮದ್, ಕೆಂಪಣ್ಣ, ಮೆಹಬೂಬ್ ಪಾಷಾ, ಆಟೋರಾಜು, ನಿಂಗರಾಜು, ಸುಜಾತ, ನಾಗಮಣಿ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಹಾಗೆ ಏನು ಗ್ಯಾಸ್ ಬೆಲೆಯನ್ನು ಈ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಹೆಚ್ಚಳ ಮಾಡಿದೆ. ಇದು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದುಷ್ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಏನು ಟ್ರಂಪ್ನವರು ಅಮೇರಿಕನ್ನವರು ಇವ್ರಿಗೆ ಅಪ್ಪಣೆ ಕೊಟ್ಟರೆ ಇವರು ರಷ್ಯಾದಿಂದ ತೈಲವನ್ನು ಆಮದು ಮಾಡ್ಕೋಬೇಕು. ಖರೀದಿ ಮಾಡಬೇಡಿ ಅಂದರೆ ಬಿಡಬೇಕು. ಮತ್ತೆ ಇನ್ನೊಂದು ತಿಂಗಳು ನೀವು ಖರೀದಿ ಮಾಡ್ಕೊಳ್ಳಿ ಅಂದರೆ ಇವರು ಖರೀದಿ ಮಾಡಬೇಕು. ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಮತ್ತೆ ಈ ಗ್ಯಾಸಿನ ಅಭಾವವಾಗಿದೆ. ಮುಂದೆ ಇದೇ ರೀತಿಯ ಯುದ್ಧ ಮುಂದುವರೆದ್ರೆ ಡೀಸೆಲ್ ಪೆಟ್ರೋಲ್ ಕೂಡ ಅಭಾವವಾಗಿ ನಾವು ಮತ್ತೆ ಎತ್ತಿನ ಗಾಡಿ, ಜಟ್ಕಾ ಗಾಡಿ, ಸೌದೆ ಒಲೆ ಆ ಕಡೆಗೆ ಹೋಗ್ಬೇಕಾಗ್ತದೆ. ಇದು BJP ಅವರು ಮಾಡಿರುವ ಅಭಿವೃದ್ಧಿ, ವಿಕಸಿತ ಭಾರತ. ಇದು ಎಲ್ಲಿಗೆ ತಳ್ತಾವ್ರೆ ಅಂದರೆ ಮತ್ತೆ ಇನ್ನೊಂದು 50 ವರ್ಷ 3 ವರ್ಷ ಹಿಂದೆ ನಮಗೆಲ್ಲ ತಳ್ತಾ ಇದ್ದಾರೆ. ಆದ್ದರಿಂದ ಈ ಕೇಂದ್ರ ಸರ್ಕಾರದ ಏನು ಹೋರಾಡಳಿತ ಇದೆ ಅದರಿಂದ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಆ ತೊಂದರೆಯ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮೋದಿಯವರೇ, ನೀವು ಈ ದೇಶದ ಪ್ರಧಾನಿ ಆಗಿರ್ಬೋದು, ಆದರೆ ನೀವು F-16 ಫೈಲಲ್ಲೂ ನಿಮ್ಮ ಹೆಸರಿದೆ. ಆ F-16 ಫೈಲಲ್ಲಿ ನಿಮ್ಮ ಹೆಸರನ್ನು ಮರೆಮಾಚ್ಕೊಳ್ಳೋದಕ್ಕಾಗಿ ನೀವು ಈ ಗುಲಾಮ್ತನ ಏನು ಅಮೆರಿಕದವರ ಪರ ನೀವು ಮಾಡ್ತಾ ಇದ್ದೀರಾ, ಇದರಿಂದ ದೇಶಕ್ಕೆ ಇನ್ನೂ ಮುಂದೆ ಖಂಡಾಂತರ ಬರ್ತದೆ. ಅದರಿಂದ ತಾವು ಈ ವಿದೇಶಾಂಗ ನೀತಿಯನ್ನು ಸರಿಪಡಿಸ್ಕೋಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನಮಗೆ ಈ ದೇಶದ ಹಿತಾಸಕ್ತಿ ಮುಖ್ಯ. ನಾವೆಲ್ಲರೂ ಭಾರತೀಯರು. ನಮಗೆ ಭಾರತ ದೇಶ ಯಾವತ್ತೂ ಕೂಡ ಈ ರೀತಿಯಾದ ದುಷ್ಪರಿಣಾಮವನ್ನು ಎದುರಿಸಲಿಲ್ಲ. ಕಾಂಗ್ರೆಸ್ ಪಕ್ಷ 60 ವರ್ಷ ಆಳ್ತು, 70 ವರ್ಷ ಆಳ್ತು, ಮಾಡಿದ ಹೋರಾಡಿರುತ್ತೆ ಅಂತ ನೀವು ಹೇಳ್ತೀರಾ. ಯಾವತ್ತೂ ಆ 70 ವರ್ಷಗಳಲ್ಲಿ ಈ ರೀತಿಯ ಭಾವ ಬಂದಿರಲಿಲ್ಲ. ನೀವು ಮಾಡಿರುವ ಕುತಂತ್ರವನ್ನು ನಾವು ಈ ದಿನ ಖಂಡಿಸ್ತೇವೆ. ತುಮಕೂರು ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ, ಏನು ಕಳೆದ 15 ದಿನಗಳಿಂದ ರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಇದು ನಮಗೆಲ್ಲರೂ ಗೊತ್ತಿತ್ತು, ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು, 2 ತಿಂಗಳ ಹಿಂದೆ ಗೊತ್ತಿತ್ತು ಯಾವುದೇ ಕ್ಷಣದಲ್ಲಿ ಯುದ್ಧ ಆಗುತ್ತೆ ಅಂತೇಳಿ. ಯುದ್ಧದ ಪರಿಣಾಮವಾಗಿ ಅನೇಕ ತೊಂದರೆಗಳು ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಯುದ್ಧ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಒಂದು ತಯಾರಿ ಮಾಡದೆ ಇವತ್ತು ನಾವು ನೋಡಿರಬಹುದು. ಅನೇಕ ಕಡೆ ಗ್ಯಾಸ್ ಸಿಲಿಂಡರ್ನ ದರ ಹೆಚ್ಚಾಗಿದೆ. ಕೆಲವು ಕಡೆ ಮೆಟ್ರೋ ಸಿಟಿಗಳಲ್ಲಿ, ಬೆಂಗಳೂರು, ಮುಂಬೈ ಅಂಥ ಸಿಟಿಗಳಲ್ಲಿ ಹೆಚ್ಚು ದುಡ್ಡು ಕೊಟ್ಟರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಪರಿಣಾಮದಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನಾನುಕೂಲತೆಗಳಾಗ್ತಾ ಇದ್ದಾವೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರಗಳು ಹೆಚ್ಚಾಗೋದ್ರ ಜೊತೆಗೆ ಇದು ಲಭ್ಯವಾಗೋದು ಕೂಡ ಕಷ್ಟ ಆಗುತ್ತೆ. ಇಂತಹ ಸನ್ನಿವೇಶದಲ್ಲಿ, ಯಾಕೆಂದರೆ ಪೆಟ್ರೋಲ್, ಡೀಸೆಲ್ ರೇಟ್ಗಳು ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳ, ಎಲ್ಲ ವಸ್ತುಗಳ ರೇಟ್ಗಳು ಕೂಡ ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಈ ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ತಾವು ಎಚ್ಚೆತ್ತುಕೊಂಡು ಮುಂದಿನ ಕ್ರಮಗಳನ್ನು ತಾವು ವಹಿಸಬೇಕು. ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಆ ರೀತಿ ನೋಡ್ಕೋಬೇಕು. ಒಂದು ವೇಳೆ ನಿಮಗೆ ಈ ರೀತಿ ನೋಡ್ಕೊಳ್ಳೋಕೆ ಆಗಲಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಪರಿಣಿತವಾಗಿದೆ. ನಾವು ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳುತ್ತೆ. ನಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಡೆ ಹೋಟೆಲ್ ಉದ್ಯಮಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇವತ್ತು ಮಠದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ
ಅವ್ರಿಗೆ ಉಪಹಾರ ಸಿಗ್ತಾ ಇಲ್ಲ. ಇಂಥ ದುಸ್ಥಿತಿ ಯಾವತ್ತೂ ಈ ದೇಶಕ್ಕೆ ಬಂದಿರಲಿಲ್ಲ. ಮಾತು ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸುದ್ದಿ ಎತ್ತಾರೆ. ಇವತ್ತು ಇದಕ್ಕೆ ಏನು ಉತ್ತರ ಹೇಳ್ತಾರೆ? ಇಂಥ ಹಾಹಾಕಾರ ದೇಶದಲ್ಲಿ ಬಂದೈತಲ್ಲ, ಇದಕ್ಕೆ ಮೋದಿ ಉತ್ತರ ಕೊಡೋಕ್ಕಾಗ್ತದ? ಎಂದೂ ಈ ದೇಶದಲ್ಲಿ ಇಂಥ ಕರಾಳತೆ ಬಂದಿರಲಿಲ್ಲ. ಇವತ್ತು ಎಲ್ಲ ದಾಸ್ತಾನಿದ್ರೂ ಅದನ್ನು ಬೇಯಿಸೋದಕ್ಕೆ ಒಂದು ಸಿಲಿಂಡರ್ ಕೂಡ ನಮ್ಮ ಹತ್ರ ಇಲ್ಲ. ದೇಶ ಇಷ್ಟೊಂದು ವಿಕಸಿತ ಭಾರತ ಅಂತಾರೆ. ಇದು ವಿಕಸಿತ ಭಾರತನ? ಇದು ಅಂಧಕಾರದಾಗಿರೋ ಭಾರತ. ಇವತ್ತು ಮೋದಿ ನೇತೃತ್ವದಲ್ಲಿ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಇವತ್ತು ನೀವೆಲ್ಲ ಮನಗಾಡಬೇಕಾಗಿದೆ. ಇಂಥ ದುಸ್ಥಿತಿ ಬಂದಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ, ಈ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇದೇ ಥರ ಇದ್ರೆ ಇವರು ಮತ್ತೆ ಮಾನವ ಜನ್ಮದಲ್ಲಿ ಏನು ಇಲ್ಲಿಂದ ಬೆಂಕಿ ಉರಿಸ್ಕೊಂಡು ಜೀವನ ಮಾಡಬೇಕಾಗಿತ್ತೋ ಅಲ್ಲಿ ತಗೊಂಡೋಗ್ತಾರೆ ಈ ದೇಶನ. ಇವರು ದೇಶ ಯಾವತ್ತೂ ಮುನ್ನಡೆಸಲ್ಲ. ಇವರಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ. ಯಾವತ್ತೂ ಇವರು ಪತ್ರಕರ್ತರಿಗೆ ಎದುರಿಸುವ ಪ್ರಶ್ನೆನೂ ಇವ್ರು ಕೇಳಲಿಲ್ಲ. ಅದಕ್ಕೋಸ್ಕರ ಈ ಕೇಂದ್ರ ಸರ್ಕಾರದ ನೀತಿಗಳಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುಮಕೂರಿನಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡು ಇದನ್ನು ಉಗ್ರವಾಗಿ ಖಂಡಿಸ್ತಿದ್ದೀವಿ.